ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನ ಶಾಂತಿ ರೀತಿಯಿಂದ ಆಚರಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ ಕರೆ ನೀಡಿದ್ರು. ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯನ್ನ ಉದ್ದೇಶಿಸಿ ಅವರು ಜನತೆಗೆ ಕರೆ ನೀಡಿದ್ರು ಹಾಗೂ ಊರಿನ ಮುಖಂಡರು ಹಬ್ಬದ ಬಗ್ಗೆ ತಮ್ಮ ಸಲಹೆ ಸೂಚನೆಯನ್ನ ನೀಡಿದ್ರು. ಈ ಸಮಯದಲ್ಲಿ ಸಿಪಿಐ ನಾಗರಾಜ್ ಮಾಡಳ್ಳಿ, ಪಿಎಸ್ಐ ನಾಗರಾಜ್ ಗಡದ, ಉಪ ತಹಸೀಲ್ದಾರ್ ಮಂಜುನಾಥ್ ಅಮಾವಾಸಿ ಸೇರಿದಂತೆ ಸಮಸ್ತ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ರು. ವರದಿ ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ4 ಲಕ್ಷ್ಮೇಶ್ವರ. ಮತ್ತೆ ಎಲ್ಲ ಗಣೇಶ ಪದಾಧಿಕಾರಿಗಳೇ ಎಲ್ಲರಿಗೂ ನಾನು ಸ್ವಾಗತ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಮೊದಲನೇದಾಗಿ ನಾನು ಸಂದೇಶ ಕೊಡಲಿಕ್ಕೆ ಮುಂಚೆ ನೀವು ನನಗೆ ವಿಶೇಷವಾಗಿ ರೋಡ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ರೋಡ್ ಬಗ್ಗೆ ನಾವು ಕ್ರಮ ಜರುಗಿಸಲಿಕ್ಕೆ ನಾನು ಡಿ.ಸಿ ಜೊತೆ ಮಾಡಿದ್ವಿ. ನಿನ್ನೆ ನಾವು ಗದಗಲ್ಲಿ ಡಿ.ಸಿ, ಸಿ.ಒ ನಾನು ಎಲ್ಲ ಸರಿ ಮಾಡಿದ್ವಿ ಒಂದು ಮೀಟಿಂಗ್. ಅದರಲ್ಲಿ ಯಾವ್ದು ಸಂದೇಶ ಕೂಡ ಕೊಟ್ಟಿದ್ದಾರೆ. ಈ ರೋಡ್ ಬಗ್ಗೆ ತಾವು ಮಾತಾಡಿದ್ರಿ. ಗುಂಡಿ ಇದೆ, ಗುಂಡಿರೋ ಕಾರಣಕ್ಕೆ ನಾವು ಹೋಗಿ ಬಿದ್ವಿ ಅಂತ ಹೇಳಿ ನಾನು ಗದಗಿಂದ ಬರುವಾಗ ದಾರಿ ಉದ್ದಕ್ಕೂ ನೋಡ್ಕೊಂಡು ಬಂದೆ. ಯುವಕರು ಹೆಲ್ಮೆಟ್ ಹಾಕಿದ್ದಾರೆ. ಎಷ್ಟು ಜನ ಗಾಡಿಯಲ್ಲಿ ನಂಬರ್ ಪ್ಲೇಟ್ ಹಾಕಿದ್ದಾರೆ, ಹೆಲ್ಮೆಟ್ ಯಾಕೆ ಹಾಕಿಲ್ಲ? ಈಗ ಹೋಗ್ಲಿಕ್ಕೆ ಮುಂಚೆ ನಾನು ನಿಂತ್ಕೊಂತೀನಿ, ನೀವೆಲ್ಲ ಬೈಕ್ ಸಮ್ಮತ ಇದೆಯಾ? ಸೊ ನಾನು ನನ್ನ ಕಡೆಯಿಂದ ಹೇಳೋದು ಮಾಡ್ತೀನಿ. ಈ ಒಂದು ಇಶ್ಯೂ ಏನಿದೆ ಅಲ್ಲ, ಇಬ್ರು ಕೈ ಜೋಡಿಸಿದ್ರೆ ಆಗುವಂತ ವಿಚಾರ. ಓಕೆ, ತಕ್ಷಣಕ್ಕೆ ಆಗುವಂತ ವಿಚಾರ ಏನಿದೆ, ಜನರ ಸುರಕ್ಷತೆ ಮತ್ತೆ ತಮ್ಮೆಲ್ಲರದ ಹಿತೈಷಿಯಾಗಿ ನಾನು ಹೇಳ್ತಾ ಇದ್ದೀನಿ. ಊರನ್ನದು ಶಾಂತಿಯಾಗಿರ್ಬೇಕು, ಊರಿನ ಜನತೆ ಸುಗಮವಾಗಿರ್ಬೇಕು, ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ನನ್ನ ಮುಖ್ಯ ಉದ್ದೇಶ ಇದೆ. ನಿಮ್ಮ ವೈಯಕ್ತಿಕ ವಿಚಾರ ಏನಿದೆ, ವೈಯಕ್ತಿಕ ವಿಚಾರ ಏನಿಲ್ಲ ಅಂತ ಹೇಳಿ ನನಗೆ ಈ ಸಮಯದಲ್ಲಿ ಗೊತ್ತಿಲ್ಲ. ನಂದೇನಿದೆ, ಈ ಬರೋ ಹಬ್ಬ ಚೆನ್ನಾಗಾಗಬೇಕು. ಓಕೆ, ಇಲ್ಲಿ ಪ್ರತಿಯೊಬ್ರು ಓಕೆ, ನಾವು ನಮ್ಮ ಮನೇಲಿ ಗಣೇಶ ಇಡ್ತೀವಿ, ನೀವು ನಿಮ್ಮ ಮನೇಲಿ ಗಣೇಶ ಇಡ್ತೀರಾ. ನಾವು ಚಿಕ್ಕವರಲ್ಲಿ ಗಣೇಶ ನೋಡ್ಕೊಂಡ್ ಬಂದಿದ್ದೀವಿ, ನೀವು ನೋಡ್ಕೊಂಡ್ ಬಂದಿದ್ದೀವಿ. ಕಳೆದ 2 ವರ್ಷದಿಂದ ನಾನು ಬೆಳಗಾವಲ್ಲಿ ಡಿ.ಸಿ.ಪಿ ಆಗಿ ಕೆಲಸ ಮಾಡಿದ್ದೆ. ಬೆಳಗಾವಲ್ಲಿ ಗಣೇಶ ಹಬ್ಬ ಮಾಡಿ ನಾ ಇಲ್ಲಿಗೆ ಬಂದಿದ್ದೀನಿ. ಓಕೆ, ಗಣೇಶ ಹಬ್ಬದ ಸೂಕ್ಷ್ಮತೆ ಏನಿದೆ, ಅದ್ರದ್ದು ಏನಿದೆ ಅಂತ ಹೇಳಿ ನನಗೆ ಗೊತ್ತಿದೆ. ಸರಿನಾ? ಮೆರವಣಿಗೆ ಯಾವ ರೀತಿ ಆಗುತ್ತೆ, ಮಾರ್ಗ ಯಾವ ರೀತಿ ಹೋಗುತ್ತೆ, ಇದ್ರದ್ದು ಸಂದೇಶ ಏನಿದೆ, ಯುವಕರು ಯಾವ ರೀತಿ ಕೊಡ್ತಾರೆ ಹೇಳಿ ನನಗೆ ಗೊತ್ತಿದೆ. ವಿಶೇಷವಾಗಿ ನಾನು ಹೇಳಿಕೆ ಬಯಸ್ತೀನಿ, ಯುವಕರಿಗೆ ಸ್ಪೆಷಲಿ ಹೇಳಿಕೆ ಬಯಸ್ತೀನಿ. ಈ ಒಂದು ಶಾಂತಿ ಸಭೆಯಲ್ಲಿ ಯಾರು ಯುವಕರು ಬರ್ತಾರೆ ಅಲ್ಲ, ಮತ್ತೆ ಯಾರು ದೊಡ್ಡವರು ಬರ್ತಾರೆ ಅಲ್ಲ, ಇವರೆಲ್ಲ ಒಳ್ಳೆ ರೀತಿಯಿಂದಾನೇ ಇರ್ತಾರೆ. ಓಕೆ, ಇಲ್ಲಿ ಬರೋರು ಎಲ್ಲರೂ ಒಳ್ಳೆ ರೀತಿಯಿಂದಾನೇ ನಡ್ಕೊಂತಾರೆ. ಬಟ್ ಡಿಜಿ ಬ್ಯಾನ್ ಮಾಡೋದು ಸರ್ಕಾರದವರು ಅಂತ, ಡಿಜಿ ಬ್ಯಾನ್ ಮಾಡಿದ್ರು ಗದಗ ಜಿಲ್ಲೆಗೂ ನೀವು ನಡಿ ರಾಜ್ಯಕ್ಕೂ ಅಂತ ನಂದೊಂದು ತಮ್ಮ ಸರಿಯಾದ. ಈ ಡಿಜಿಯಿಂದ ಏನ್ರ ತೊಂದರೆ ಆಗಿದೆ. ಕೆಲವೊಂದು ಜಿಲ್ಲಾದಾಗ ಹಿಂಸ ಕೆಲವೊಂದು ಕಡೆ ಆಗಿರ್ತಾರೆ, ಕೆಲವೊಂದು ಕಡೆ ಚಲೋ ಇದ್ದಾಗ ಲಕ್ಷ್ಮೇಶ್ವರ ಗದಗ ಜಿಲ್ಲೆದಾಗ ಬ್ಯಾನ್ ಮಾಡೋದಂತ ಅಂದಾಗ ಮತ್ತೆ ಬೇರೆ ಕಡೆ ಮಾಡಿದಾಗ ಕಾನೂನು ಅಲ್ಲೇ ಒಂದು ಇಲ್ಲೊಂದು ಯಾಕೆ ಅಂತ ಹೇಳಿ ಮೊನ್ನೆ ಜಿಲ್ಲಾಧಿಕಾರಿಗೆ ನಾವು ಮನವಿ ಮಾಡಿದಾಗ, SP ಸಾಹೇಬ್ ಮನವಿ ಮಾಡಿದಾಗ ಮಾಡ್ಕೊಡಿ ಅಂತ ಹೇಳಿ ಉದಾಹರಣೆಗಳು ಅದಾವ. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ, ಅರ್ಧ ಒಂದು ನಾವು ದೊಡ್ಡದೊಂದು ಇಶ್ಯೂ ಮಾಡಿ ಡಿಜಿ ತಂದ ಕಳಿಸ್ತಾರೆ ನಮ್ಮ ಮಟ್ಟಕ್ಕೆ ಮಾಡಿ ಅದನ್ನ ದೊಡ್ಡದೊಂದು ಇಶ್ಯೂ ಮಾಡಿ ಒಂದು ಸ್ಟೇಟ್ ಲೆವೆಲ್ ಸುದ್ದಿ ಮಾಡೋಂಥ ಕೆಲಸ ಆಗಿದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರವ್ರಿಗೆ ಅದು ಕಂಡೀಷನ್ ಹಾಕ್ರಿ, ಹೆಂಗ ಏನು ಅಂತೇಳಿ ಕಂಡೀಷನ್ ಹಾಕ್ರಿ. ಅದು ನಿರ್ಬಂಧನ ಹೇಗೆ ಮಾಡಿದ್ರ ಒಂದಿಷ್ಟು ಹೇಳ್ಯಾರ. ಇವ್ರಿಗೆ ಏನಾಗೈತೆ ಅನ್ಸರ, ನಾವು ಹಿರಿಯರೆಲ್ಲ ನಮಗೂ ಇರ್ತೈತಿ ಬ್ಯಾಡ ಅಂತ ಹೇಳಿ ಇರ್ತೈತಿ ಅಂದ್ರೆ ಆ ಯುವಕರಲ್ಲಿ ಅದು ಬರಲ್ಲ. ಮತ್ತೇನಂತಾರಂದ್ರ ಅವ್ರು ಬಂದಿಂದ ಗಣಪತಿ ಕಳಿಸ್ಬೇಕು, ಒಂದು ದೊಡ್ಡೊಂದು ಇದಾಕೆ. ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲಿ ಇದ್ದಂಥವ್ರು ಯಾರು ಬರಂಗಿಲ್ಲ, ಪೇಚಾರ ಅಂತ ಇಸ್ಕೊಂಡು ಪೇಚಾಡ್ತಾರೆ. ತಮಗೂ ಒಂದು ಸ್ವಲ್ಪ ಯಾಕಂದ್ರೆ ಏನಂದ್ರೆ ಹೆಡ್ಡಾಕ್ ಆಗೈತೆ ಅಂದ್ರೆ ಇದು ಗಣಪತಿ ಹಬ್ಬ ಮತ್ತು ಇದು ಅದು ಯಾಕಾರ ಬಂದಿದ್ದನಪ್ಪ ನಮ್ಗೆ ಇದೊಂದು ಕಿರಿಕಿರಿ ಅನ್ಸುತ್ತೆ ಸರ್. ಯಾಕಂದ್ರೆ ಸುಮಾರು ಕೆಲಸ ಇರ್ತಾವ ತಮ್ಮ